Hello students, welcome back to my YouTube channel. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕ್ಯಾಲೆಂಡರ್ ಅಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. On 8th December 2007, ಡಿಸೆಂಬರ್ 2007 8ನೇ ತಾರೀಕು ಏನಾದರೂ ಸ್ಯಾಟರ್ಡೇ ಆಗಿದ್ರೆ what day of the week was it on 8th December 2006? ಡಿಸೆಂಬರ್ 2006 8ನೇ ತಾರೀಕು ಯಾವ ವಾರ ಬರುತ್ತೆ? ಸೊ 2007 8ನೇ ತಾರೀಕು ಸ್ಯಾಟರ್ಡೇ ಅಂತೆ. ಡಿಸೆಂಬರ್ 2007ರಲ್ಲಿ 8ನೇ ತಾರೀಕು ಸ್ಯಾಟರ್ಡೇ ಶನಿವಾರ. ಹಾಗಾದರೆ 2006 ಡಿಸೆಂಬರ್ 8 ಯಾವ ವಾರ? ಸೊ ಈಗ ಪ್ರೀವಿಯಸ್ ಇಯರ್ ಕೇಳಿದ್ದಾರೆ. ನೆಕ್ಸ್ಟ್ ಇಯರ್ ಕೊಟ್ಟಾಗ ನೋಡಿ ಇವೆರಡರಲ್ಲಿ ಯಾವುದು ಲೀಪ್ ಇಯರ್ ಇದೆ, ಯಾವುದು ನಾರ್ಮಲ್ ಇಯರ್ ಇದೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಇವೆರಡರಲ್ಲಿ ಯಾವುದು ಲೀಪ್ ಇಯರ್ ಇಲ್ಲ. ಲೀಪ್ ಇಯರ್ ಅಂದರೆ ಯಾವುದು? 2004, 8, 12, 16 ಅವೆಲ್ಲ ಲೀಪ್ ಇಯರ್. ಸೊ ಲೀಪ್ ಇಯರ್ ಕೊಟ್ಟಾಗ ಟೂ ಆಡ್ ಡೇಸ್, ಒಂದು 2 ಆ್ಯಡ್ ಮಾಡಬೇಕು ಅಥವಾ 2 ಅನ್ನು ಲೆಸ್ ಮಾಡಬೇಕು. ಸೊ ಇಲ್ಲಿ ಯಾವುದು ಲೀಪ್ ಇಯರ್ ಅಲ್ಲ, 2007 ಲೀಪ್ ಇಯರ್ ಅಲ್ಲ, 2006 ಲೀಪ್ ಇಯರ್ ಅಲ್ಲ, ಯಾವುದು ಅಧಿಕ ವರ್ಷ ಅಲ್ಲ. ಸೊ ಈಗ ಹಿಂದಿನ ವರ್ಷದ ಕೊಟ್ಟಿದ್ರೆ ಒಂದು ದಿನ ಕಳೆದ್ರಾಯ್ತು, ಮುಂದಿನ ವರ್ಷದ ಕೊಟ್ಟಿದ್ರೆ ಒಂದು ದಿನ ಕೂಡಿಸ್ಬೇಕು. ಡಿಸೆಂಬರ್ 8 2007 ಸ್ಯಾಟರ್ಡೆ. ಹಾಗಾದರೆ ಡಿಸೆಂಬರ್ 8 2008ರಲ್ಲಿ ಯಾವ ವಾರ ಬರುತ್ತೆ ಅಂತ ಕೊಟ್ಟಿದ್ರೆ ಡಿಸೆಂಬರ್ 2008 ಲೀಪ್ ಇಯರ್ ಬರುತ್ತೆ. ಲೀಪ್ ಇಯರ್ ಇದ್ದಾಗ 2 ದಿನ ಕೂಡಿಸ್ಬೇಕು, ನಾರ್ಮಲ್ ಇಯರ್ ಇದ್ದಾಗ 1 ದಿನ ಕೂಡಿಸೋದು ನೆಕ್ಸ್ಟ್ ವರ್ಷ ಕೊಟ್ಟಿದ್ರೆ. ಅದೇ ಥರನೇ ಹಿಂದಿನ ವರ್ಷ ಕೇಳಿದರೆ 1 ದಿನ ಕಳೆದ್ರಾಯಿತು. ಸೊ ಈಗ 2007ರಲ್ಲಿ ಸ್ಯಾಟರ್ಡೇ ಅಂತ ಡಿಸೆಂಬರ್ 8. ಹಾಗಾದರೆ 2006 ಡಿಸೆಂಬರ್ 8 ಯಾವ ವಾರ ಅಂತಂದರೆ 1 ದಿನ ಕಳೆಯೋದು. ವರ್ಷಕ್ಕೆ 1 ಆಡ್ ಡೇ, ಹಾಗಾಗಿ 1 ದಿನನ ಕಳೆಯಬೇಕು. ಸ್ಯಾಟರ್ಡೆಯ ಹಿಂದಿನ ವಾರ ಯಾವುದು? ಫ್ರೈಡೇ. ಆನ್ಸರ್ ಈಸ್ ಫ್ರೈಡೇ. ಅದು ಯಾಕೆ ವರ್ಷಕ್ಕೆ 1 ಆಡ್ ಡೇ ಅನ್ನೋದನ್ನು ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ಸೊ ಆ ವಿಡಿಯೋ ನೋಡ್ತಿದ್ದವರು ಆ ವಿಡಿಯೋ ನೋಡ್ಕೊಂಡು ನಂತರದಲ್ಲಿ ಈ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ವರ್ಷಕ್ಕೆ 1 ಆಡ್ ಡೇ, ಲೀಪ್ ಇಯರ್ ಇದ್ದಾಗ 2 ಆಡ್ ಡೇ. ಸೊ ಹಾಗಾಗಿ ಲೀಪ್ ಇಯರ್ ಇದ್ದಾಗ 2 ಆ್ಯಡ್ ಅಥವಾ ಲೆಸ್ ಮಾಡಬೇಕು. ನೆಕ್ಸ್ಟ್ ಕೊಟ್ಟಾಗ ನೆಕ್ಸ್ಟ್ ಡೇಟನ್ನು ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ 2 ಆ್ಯಡ್ ಮಾಡಬೇಕು. ಪ್ರೀವಿಯಸ್ ಡೇಟ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ 2 ಲೆಸ್ ಮಾಡಬೇಕು. ಲೀಪ್ ಇಯರ್ ಇದ್ದರೆ. ನಾರ್ಮಲ್ ಇಯರ್ ಇದ್ದಾಗ 1 ಆ್ಯಡ್ ಮಾಡಬೇಕು ಅಥವಾ 1 ಲೆಸ್ ಮಾಡಿದ್ರೆ ಆಯಿತು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇವತ್ತೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.